ಮೊಟ್ಟ ಮೊದಲಿಗೆ ನಾನು ಸುಲೋಚನಾ ಮೇಡಮ್ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕಾಗಿ ನಾನು ಧನ್ಯವಾದಗಳನ್ನ ನೀಡಲಿಕ್ಕೆ ಇಷ್ಟಪಡ್ತೇನೆ. ಹೀಮೋಫೀಲಿಯಾ ಕಾಯಿಲೆ ಬಗ್ಗೆ ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತು. ನಾನು ಈಗಾಗಲೇ ಈ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಡಾಕ್ಟರ್ ಸುರೇಶ್ ಅನಗವಾಡಿ, ಡಾಕ್ಟರ್ PV ಭಂಡಾರಿ ಹಾಗೆ ಸುಲೋಚನಾ ಮೇಡಮ್ ಅಂತವರ ಪರಿಣಿತರ ಜೊತೆಗೆ ಕೆಲಸ ಮಾಡ್ತಾ ಇದ್ದೇನೆ. ಮಾತ್ರ ಈ ಕಾಯಿಲೆಯ ವಿಶೇಷ ಪರಿಣಿತಿ ನನಗಿಲ್ಲ. ಆದರೆ ಈ ಕಾರ್ಯಕ್ರಮದ ನೆಪದಲ್ಲಿ ನಿಮ್ಮಗಳ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಕಳಿಬಹುದು ಅನ್ನೋ ಕಾರಣಕ್ಕೆ ನಾನು ಈ ಕಾರ್ಯಕ್ರಮನ ಒಪ್ಕೊಂಡೆ. ಕಾರ್ಯಕ್ರಮದ ಆರಂಭದಲ್ಲಿ ಖ್ಯಾತ ಚಿತ್ರ ಸಾಹಿತಿ ಹಂಸಲೇಖ ಅವರ ವಿರಚಿತ ಗೀತೆಯನ್ನು ನಮ್ಮೆಲ್ಲರ ಪ್ರೀತಿಯ ವಾಸಂತಿ ಶೆಣೈ ಮೇಡಮ್ ಅವರು ಹಾಡಿ ಈ ಕಾರ್ಯಕ್ರಮಕ್ಕೆ ಒಂದು ಪೂರಕ ವಾತಾವರಣವನ್ನು ಸೃಷ್ಟಿಸಿದ್ದಾರೆ. ನಾನು ಹೇಳುವ ಎಲ್ಲ ವಿಚಾರಗಳನ್ನು ಈಗಾಗಲೇ ಆ ಕವನದ ಮೂಲಕ ನಿಮಗೆ ಹೇಳಿ ಆಗಿದೆ. ಅದನ್ನು ನಮ್ಮೆಲ್ಲರ ಪ್ರೀತಿಯ ಗಾಯಕ SP ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಅದು ಈ ಹೀಮೋಫೀಲಿಯಾ ಕಾರ್ಯಕ್ರಮಗಳಿಗೆ ಒಂದು ರೀತಿಯ ಪ್ರಾರ್ಥನಾ ಗೀತೆ ಇದ್ದಾಗೆ, ನಮ್ಮನ್ನು ಉರಿದುಂಬಿಸಲಿಕ್ಕೆ, ನೊಂದ ತಾಯಂದರಿಗೆ ಸಾಂತ್ವನ ಹೇಳಲಿಕ್ಕೆ ಇರ್ತಕ್ಕಂಥ ಒಂದು ಶಕ್ತಿ ಟಾನಿಕ್ ಅದು. ಇನ್ನು ಈ ಕಾಯಿಲೆ ಬಗ್ಗೆ ಒಂದಷ್ಟು ವಿಚಾರಗಳು ಒಬ್ಬ ಮನೋವೈದ್ಯನಾಗಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡೋದು ಏನು ಅಂತ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಸೊ ಗೊತ್ತಿಲ್ಲದೆ ಇರೋರಿಗೆ ಆರಂಭದಲ್ಲಿ ಮೊದಲಿಗೆ ಈ ಕಾಯಿಲೆ ಕೆಲವು ರಾಜಮನೆತನಗಳಲ್ಲಿ ಕಂಡು ಬರ್ತಾ ಇರ್ತದೆ. ಯುರೋಪ್ ರಾಜ್ಯದ ಹಲವು ರಾಜ್ಯ ಮನೆತನಗಳಲ್ಲಿ ಈ ಕಾಯಿಲೆ ಕಂಡು ಬರ್ತಾ ಇತ್ತು. ಬಹುಶಃ ಉಳಿದ ಮನೆಗಳಲ್ಲೂ ಕಂಡು ಬಂದಿರ್ಬೋದು, ಆದರೆ ಅವ್ರಿಗೆ ಗೊತ್ತಿಲ್ಲ, ತೋರಿಸ್ಲಿಕ್ಕೆ ಗೊತ್ತಿಲ್ಲ, ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ, ಚಿಕಿತ್ಸೆ ಎಲ್ಲಿ ಕೊಡಿಸ್ಬೇಕು ಅಂತ ಗೊತ್ತಿಲ್ಲ. ಒಂದು ರಾಜಮನೆತನದಲ್ಲಿ ಒಂದು ಸಣ್ಣ ತೊಂದರೆ ಆದರೂ ಕೂಡ ಅದಕ್ಕೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಸಿಗ್ತದೆ ಅನ್ನೋ ಕಾರಣಕ್ಕೆ ಗೊತ್ತಾಗಿರ್ಬೋದು. ಅದೇ ರೀತಿ ಇನ್ನೊಂದು ರಾಜಮನೆತನದಲ್ಲಿ ಈ ಕಾಯಿಲೆ ಕಾಣಿಸ್ತು. ಆ ರಾಜಮನೆತನದಲ್ಲಿ ಹುಟ್ಟುವಂತಹ ಗಂಡು ಮಕ್ಕಳಿಗೆ ಈ ರೀತಿ ರಕ್ತಸ್ರಾವದ ಕಾಯಿಲೆ ಆಗ್ತಾ ಇದೆ ಅಂತ ಗಮನಕ್ಕೆ ಬಂದಾಗ ಒಂದು ಏನು ಅರ್ಥ ಮಾಡ್ಕೊಂಡಿದ್ರು, ಇದು ದೊಡ್ಡ ರಾಯಲ್ ಮನೆತನಗಳಲ್ಲಿ ಇರೋರಿಗೆ ಇರುವಂಥ ಕಾಯಿಲೆ ಇದು. ಒಂದು ಲೆಕ್ಕದಲ್ಲಿ ಈ ಕಾಯಿಲೆಗೆ ನೀಡುವ ಚಿಕಿತ್ಸೆಯ ದೃಷ್ಟಿಯಲ್ಲಿ ಇದೊಂದು ರಾಜಮನೆತನದ ಕಾಯಿಲೆನೇ. ಯಾಕಂದರೆ ಖರ್ಚು ಈ ಕಾಯಿಲೆಯ ಚಿಕಿತ್ಸೆಗೆ ಅಷ್ಟು ಇರ್ತದೆ ಅಂತ. ಆದರೆ ಇವತ್ತು ಅದು ಕೇವಲ ರಾಜಮನೆತನದ ಕಾಯಿಲೆ ಆಗದೆ ಎಲ್ಲ ಜನಸಾಮಾನ್ಯರು ಯಾರಿಗೂ ಬೇಕಿದ್ರೂ ಈ ಸಮಸ್ಯೆ ಕಾಡಬಹುದು ಅನ್ನೋದು ವಿಷಯ ಗೊತ್ತಿರೋದಕ್ಕೋಸ್ಕರ ತಮಾಷೆಯಾಗಿ ನಾನು ನನ್ನ ಪುಟಾಣಿಗಳ ಹತ್ರ ಅಥವಾ ಯುವಕರ ಹತ್ರ ತಮಾಷೆಗೆ ನಾನು ಹೇಳುವ ವಿಚಾರ ಏನಂದರೆ, ನಾವು ರಾಜಮನೆತನದವರೇ ಅಂತ ಅಂದ್ಕೊಳ್ಳಿಕ್ಕೆ ಏನು ತಪ್ಪಿಲ್ಲ ಅಲ್ವಾ. ಇವತ್ತು ಪ್ರತಿ ಒಂದು ಕಾರಣಕ್ಕೂ ಒಂದು ಮೂಡುವ ನಗು ನಮ್ಮ ದೇಹದಲ್ಲಿ ಒಂದು ಆರೋಗ್ಯವನ್ನು ಸೃಷ್ಟಿಸ್ತದೆ. ಇವತ್ತು ನಾವೆಲ್ಲ ತುಂಬ ಗಂಭೀರವಾಗಿ ಕೂತ್ಕೊಂಡಿದ್ದೇವೆ, ತುಂಬ ಸೀರಿಯಸ್ ಆಗಿ ಕೂತ್ಕೊಂಡಿದ್ದೇವೆ. ಆದರೆ ನಮ್ಮ ಮಿದುಳಿಗೆ ನಮ್ಮ ನಗು ಏನು ಮಾಡುತ್ತೆ, ಕನ್ಫ್ಯೂಸ್ ಮಾಡುತ್ತೆ. ನಾವು ನಕ್ಕಾಗ ನಮ್ಮ ಮಿದುಳಿನಲ್ಲಿ ಒಂದು ನರವಾಹಕಗಳು, ಸಂತೋಷವಾಗಿರ್ತಕ್ಕಂತಹ ವಾತಾವರಣವನ್ನು ಸೃಷ್ಟಿಸುವಂಥ ನರವಾಹಕಗಳು ಹೆಚ್ಚು ಬಿಡುಗಡೆ ಆಗ್ತದೆ. ಈ ಸಂತೋಷವನ್ನು ಹೆಚ್ಚುವಂಥ ನರವಾಹಕಗಳು ನೇರವಾಗಿ ನಮಗೆ ಹಿಮೋಫೀಲಿಯಾಕ್ಕೆ ಸಂಬಂಧ ಇಲ್ಲದೆ ಇದ್ದರೂ ಕೂಡ ನನಗಿರ್ತಕ್ಕಂಥ ಕಷ್ಟಗಳು, ಸಂಕಷ್ಟಗಳು, ನೋವುಗಳು ಕಡಿಮೆ ಆದಂತೆ ಭಾಸವಾಗುತ್ತೆ. ಹಾಗಾಗಿ ನಾವು ನಗಲಿಕ್ಕೆ ಕಾರಣಗಳನ್ನು ಹುಡ್ಕೊಳ್ಬೇಕು ಪ್ರತಿನಿತ್ಯ. ಏನಾದರೂ ಕಾರಣದಿಂದ ನಗಲಿಕ್ಕೆ ಸಾಧ್ಯ ಇದೆಯಾ ಅಂತ. ಬೇರೆಯವರ ಸ್ನೇಹಿತರ ಜೊತೆಗೆ ನೋಡಿ ನಗ್ಬೋದು, ನಮ್ಮನ್ನೇ ಕಂಡುಕೊಂಡು ನಗ್ಬೋದು, ನನಗಾಗಿರ್ತಕ್ಕಂಥ ತೊಂದರೆಗಳನ್ನು ಕೇಳ್ಕೊಂಡು ನಗ್ಬೋದು. ನಾನು ಈಗಾಗಲೇ ತಮಾಷೆ ಮಾಡಿದಾಗೆ ನಾನು ರಾಯಲ್ ತೊಂದರೆಯಿಂದ ನರಳ್ತಾ ಇದ್ದೇನೆ, ನಾನು ರಾಯಲ್ ಫ್ಯಾಮಿಲಿಯಿಂದ ಬಂದಿರೋಣ ಅಂತ ಅಂದ್ಕೊಂಡು ತಮಾಷೆ ಮಾಡ್ಕೊಳ್ಳಿಕ್ಕೂ ಏನು ತಪ್ಪಿಲ್ಲ ಅಂತ. ಸೊ ಹೀಮೋಫೀಲಿಯಾ ಮುಖ್ಯವಾಗಿ 2 ರೀತಿಯಲ್ಲಿ ಕಾಣಿಸ್ಕೊಳ್ತದೆ. ಇರಲಿ, ಅದರ ಮಾಹಿತಿ ರೀತಿಯಲ್ಲಿ ನಾನು ಹೆಚ್ಚು ಹೋಗೋದಿಲ್ಲ. ಆದರೆ ನಿಮಗೆ ಯಾರು ಕೇಳಿದ್ರು, ಏನು ನೀನು ಹೀಮೋಫೀಲಿಯಾ ಅಂತ ಹೇಳ್ತೀಯಾ, ಏನದು ಹೀಮೋಫೀಲಿಯಾ ಅಂತ ಕೇಳಿದರೆ, ಸಾಮಾನ್ಯವಾಗಿ ನಮಗೆ ಗಾಯ ಆದಾಗ ಸ್ವಲ್ಪ ಹೊತ್ತಲ್ಲಿ ಆ ಗಾಯದಿಂದ ರಕ್ತ ಒಸರುವುದು, ರಕ್ತಸ್ರಾವ ಆಗೋದು ನಿಲ್ಲುತ್ತೆ ಅಲ್ವಾ. ಯಾಕೆ ಅಂದರೆ ಈ ರಕ್ತನಾಳಗಳಲ್ಲಿ ಪೆಟ್ಟಾದ ತಕ್ಷಣ ಅಲ್ಲಿಗೆ ನಮ್ಮ ರಕ್ತನಾಳಗಳಲ್ಲಿ ಇರ್ತಕ್ಕಂತಹ ಹಲವಾರು ಫ್ಯಾಕ್ಟರ್ಸ್
ಮುಖ್ಯವಾಗಿ ಪ್ಲೇಟ್ಲೆಟ್ಸ್. ನಿಮಗೆಲ್ಲ ಗೊತ್ತಿದೆ ಈಗ ಏನಂದರೆ ಈ ಮಲೇರಿಯಾ ಬಂತಂದರೆ, ಡೆಂಗು ಆದರೆ ಎಲ್ಲರೂ ಮಾತಲ್ಲಿ ಕೇಳ್ತಾ ಇರ್ತೀವಿ ಪ್ಲೇಟ್ಲೆಟ್ ಕಡಿಮೆ ಆಯಿತು, ಪ್ಲೇಟ್ಲೆಟ್ ಕಡಿಮೆ ಆಯಿತು ಅಂತ ಅಲ್ವಾ. ಸೊ ಈ ರಕ್ತಗಳ ನಾಳಗಳಲ್ಲಿ ಇರ್ತಕ್ಕಂತಹ ಈ ಪ್ಲೇಟ್ಲೆಟ್ಗಳು ಬಂದು ಎಲ್ಲಿ ಹೊಟ್ಟೆ ಆಗಿದೆಯಲ್ಲ, ರಕ್ತನಾಳ ಹೊಟ್ಟೆ ಆಗಿದೆಯಲ್ಲ, ಅಲ್ಲಿ ಬಂದು ಕೂತ್ಕೊಂಡು ಒಂದು ಬ್ರಿಡ್ಜ್ ರೀತಿಯಲ್ಲಿ ಕಟ್ಟಿ ಆ ರಕ್ತ ಸೋರುವುದನ್ನು ನಿಲ್ಲಿಸುತ್ತೆ. ಆದರೆ ಅದು ಹೆಚ್ಚು ಹೊತ್ತು ನಿಲ್ಲುವುದಿಲ್ಲ, ಮತ್ತೆ ಫೋರ್ಸಲ್ಲಿ ನೀರು ಬಂದ ಕಿತ್ಕೊಂಡು ಹೋಗುತ್ತಲ್ಲ, ಆ ರೀತಿ ಆಗ್ತಾ ಇರುತ್ತೆ. ಅದು ಗಟ್ಟಿಯಾಗಿ ನಿಲ್ಲಕ್ಕೆ ಫೈಬ್ರಿನ್ ಅನ್ನುವ ಒಂದು ಅಂಶ, ಪ್ರೋಟೀನ್ ಬೇಕಾಗ್ತದೆ. ಆ ಫೈಬ್ರಿನ್ನು ಈ ಪ್ಲೇಟ್ಲೆಟ್ಗಳು ಎಲ್ಲ ಸೇರಿ ಸೋರಿ ಹೋಗ್ತಾ ಇರ್ತಕ್ಕಂಥ ಭಾಗದಲ್ಲಿ ಒಂದು ಬಂಡೆ ರೀತಿಯಲ್ಲಿ ನಿಲ್ಲಬೇಕು ಅಂತಂದರೆ ಅದಕ್ಕೆ ಈ ರಕ್ತಸ್ರಾವ ನಿಲ್ಲಿಸುವಂಥ ಕೆಲವೊಂದು ಫ್ಯಾಕ್ಟರ್ಸ್ ಬೇಕಾಗುತ್ತೆ. ಅದನ್ನು ನಾವು ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಂದರೆ ರಕ್ತ ಹೆಪ್ಪುಗಟ್ಟಿಸ್ಲಿಕ್ಕೆ ಬೇಕಾದ ಅಂಶಗಳು. ಅಂತಹ 13 ಅಂಶಗಳು ನಮ್ಮ ರಕ್ತದಲ್ಲಿ ಇರ್ತದೆ. ಅದರಲ್ಲಿ ಮುಖ್ಯವಾಗಿ ನಾವು ಈಮೋಫೀಲಿಯಾಕ್ಕೆ ಸಂಬಂಧಪಟ್ಟಾಗೆ ಮಾತಾಡುವಾಗ ಫ್ಯಾಕ್ಟರ್ 8 ಮತ್ತು ಫ್ಯಾಕ್ಟರ್ 9, ಫ್ಯಾಕ್ಟರ್ 8 ಮತ್ತು 9 ಇವುಗಳ ಕೊರತೆಯಿಂದ, ಅವುಗಳು ನಮ್ಮ ರಕ್ತದಲ್ಲಿ ಇರದೆ ಅದರ ಕೊರತೆಯಿಂದ ಏನಾಗ್ತದೆ, ನಮ್ಮಲ್ಲಿ ಈ ರಕ್ತಸ್ರಾವ ನಿಲ್ಲುವುದಿಲ್ಲ. ಯಾಕಂದರೆ ಅದು ಫ್ಯಾಕ್ಟರ್ ಬೇಕಿತ್ತು ಅಲ್ಲಿ ರಕ್ತ ನಿಲ್ಲಿಸಲಿಕ್ಕೆ, ಫೈಬ್ರಿನ್ ಮಧ್ಯದಲ್ಲಿ ಸೇರಿಕೊಂಡು ಬಂಡೆ ರೀತಿಯಲ್ಲಿ ಆ ರಕ್ತನಾಳ ಸೋರೋದನ್ನು ನಿಲ್ಲಿಸಬೇಕಿತ್ತು. ಅದು ಇಲ್ಲ. ಅದು ಮೈಲ್ಡ್ ಅಂದರೆ ಸಾಧಾರಣವಾಗಿ ನಮ್ಮ ಎಲ್ಲ ಆರೋಗ್ಯವಂತ ವ್ಯಕ್ತಿಯ ರಕ್ತದಲ್ಲಿ ಒಂದು 50% 200% ಇರ್ತದೆ ಈ ಫ್ಯಾಕ್ಟರ್ಸು. ಅಕಸ್ಮಾತ್ ಒಂದು ಸ್ವಲ್ಪ ಒಂದು 50% ಇತ್ತು ಅಂದಾಗ ಹೆಚ್ಚು ಬ್ಲೀಡಿಂಗ್ ಆಗೋದಿಲ್ಲ, ಸಾಮಾನ್ಯ. ಅಂದರೆ ಕೊರತೆ ಇದೆ, ಆದರೆ ಹೇಗೋ ಮ್ಯಾನೇಜ್ ಮಾಡ್ಬೋದು ಅಂತ. ಇನ್ನೊಂದು ಸ್ವಲ್ಪ ಕಡಿಮೆ ಆಯಿತು, 50%ಗಿಂತ ಇನ್ನೂ ಕಡಿಮೆ ಆಯಿತು, ಸ್ವಲ್ಪ ಬ್ಲೀಡಿಂಗ್ ಜಾಸ್ತಿ, 5% ಕಡಿಮೆ ಆಗ್ತಾ ಇದೆ ಈ ಫ್ಯಾಕ್ಟರ್ಸು, ಹೆಚ್ಚು ಬ್ಲೀಡಿಂಗ್ ಆಗ್ತದೆ. ಅಂದರೆ ಸಾಧಾರಣ ಬ್ಲೀಡಿಂಗ್ಗಿಂತ ಹೆಚ್ಚು ಹೊತ್ತು ಬ್ಲೀಡಿಂಗ್ ನಿಲ್ಲುವುದಿಲ್ಲ, ರಕ್ತಸ್ರಾವ ನಿಲ್ಲುವುದಿಲ್ಲ. ಆಗ ನಮಗೆ ಅದನ್ನು ಮತ್ತೆ ಆಸ್ಪತ್ರೆಗೆ ಓಡಿ ಹೋಗಬೇಕು. ಆ ರಕ್ತಸ್ರಾವ ನಿಲ್ಲಿಸುವಂಥ ಫ್ಯಾಕ್ಟರ್ಸನ್ನು ನಾವು ಮತ್ತೆ ಚಿಕಿತ್ಸೆ ಮೂಲಕ ಕೊಡಿಸಬೇಕು. ಸೊ ಇಂತಹ ವಿರಳವಾದಂತಹ ಕಾಯಿಲೆ 10,000 ಜನರಲ್ಲಿ ಒಬ್ಬರಿಗೆ ಬರ್ತದೆ. ಯಾಕೆ ಬರ್ತದೆ ಗೊತ್ತಿಲ್ಲ. ಮುಖ್ಯವಾಗಿ ಇದು ವಂಶವಾಹಿನಿಗಳಲ್ಲಿ ಆಗುವಂಥ ಸಣ್ಣ ಪುಟ್ಟ ದೋಷಗಳು, ಯಾರ ತಪ್ಪು ಇಲ್ಲ. ಹೇಗಾಗ್ತದೆ ನಮಗೆ ಗೊತ್ತಿಲ್ಲ. ಈ ಜೆನೆಟಿಕ್ ಕಾಯಿಲೆಗಳಂತ ಹೇಳ್ತೀವಲ್ವಾ, ನಮ್ಮ ಜೀನ್ಸಲ್ಲಿ ಆಗುವ ಮ್ಯುಟೇಷನ್ಸ್, ಒಂದು ಸಣ್ಣ ಬದಲಾವಣೆಗಳಾಗುವಂಥದ್ದು ಹೇಗೆ ಆಗುತ್ತೆ, ಯಾಕೆ ಆಗುತ್ತೆ ನಮ್ಗೆ ಗೊತ್ತಿಲ್ಲ. ಬೇರೆ ಬೇರೆ ಕಾರಣಗಳಿಂದ ಆಗುತ್ತೆ, ಆದರೆ ಅದು ನಮಗೆ ಗೊತ್ತಿಲ್ಲ. ಆದರೆ ಈ ಅಂಶ ಏನು ಬದಲಾವಣೆ ಆಗಿರ್ತಕ್ಕಂತಹ ಜೀನ್ ಅಂಶ ತಾಯಿಯಲ್ಲಿದ್ದಾಗ ಅದು ಅವರ ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಆ ಜೀನ್ ಅಂಶ ಪಾಸಾನ್ ಆಗಬಹುದು. ಸೊ ಅದು ಕೊರತೆಯಿಂದ ಏನಾಗ್ತದೆ, ಫ್ಯಾಕ್ಟರ್ 8 ಮತ್ತು ಫ್ಯಾಕ್ಟರ್ 9, ಫ್ಯಾಕ್ಟರ್ 8, 9 ಇದರ ಕೊರತೆಯಿಂದ ಈಮೋಫೀಲಿಯಾ ಕಾಯಿಲೆ ಕಾಣಿಸ್ಕೊಳ್ತದೆ. ಸೊ ಇದು ನಿಮಗೆ ಈಗಾಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸಾಧಾರಣವಾಗಿ ಗಾಯ ಆದರೆ ತಕ್ಷಣಕ್ಕೆ ಸ್ವಲ್ಪ ಹೊತ್ತಲ್ಲಿ ಬ್ಲೀಡಿಂಗ್ ನಿಂತು ಬಿಡ್ತಾ ಇತ್ತು. ನನಗೆ ಈ ಫ್ಯಾಕ್ಟರ್ ಕೊರತೆಯಿಂದ ರಕ್ತ ನಿಲ್ತಾ ಇಲ್ಲ. ಇದು ಆರಂಭದಲ್ಲಿ ಚಿಕ್ಕ ಮಕ್ಕಳಿಂದ ಎಷ್ಟು ಬೇಗ ಕಂಡುಹಿಡ್ಕೊಳ್ತೇವೆ, ಎಷ್ಟು ಬೇಗ ತಿಳ್ಕೊಳ್ತೇವೆ, ಅಷ್ಟು ಬೇಗ ಚಿಕಿತ್ಸೆ ಕೊಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಮಗು ಅಂಬೆಗಾಲಿಕ್ಕೆ ನಡಿಲಿಕ್ಕೆ ಶುರು ಮಾಡಿದಾಗ ಅಲ್ಲಲ್ಲಿ ತೊಂದರೆಗಳಾಗ್ಬಿಡುತ್ತೆ, ಗಾಯ ಆಗ್ಬಿಡುತ್ತೆ, ಅಥವಾ ಗೊತ್ತಿಲ್ಲದೆ ಏನಾದ್ರು ಇಂಜೆಕ್ಷನ್ಸ್ ಕೊಡಿಸಿದಾಗ, ಅಥವಾ ಆಟ ಆಡುವಾಗ ಬಿದ್ದು ಪೆಟ್ಟಾದಾಗ, ಅಥವಾ ಯಾರಾದರೂ ಗಟ್ಟಿಯಾಗಿ ಅವರನ್ನು ಪೆಟ್ಟು ಕೊಟ್ಟಾಗ, ಆಗ ಒಂದು ಚರ್ಮದ ಕೆಳಗೆ ರಕ್ತ ಸ್ರಾವ ಆಗಿ ಅದು ಮತ್ತೆ ಕಂದು ಬಣ್ಣಕ್ಕೆ ತಿರುಗಿ ನಂತರ ತಾಯಿಗೆ ಗೊತ್ತಾಗ್ತದೆ, ಯಾಕೆ ಪದೇ ಪದೇ ನನ್ನ ಮಗುವಿಗೆ ಕಲೆ ಆಗ್ತಾ ಇದೆ, ಮುಟ್ಟಿದಲ್ಲೆಲ್ಲ ನೋವು ಆಗ್ತಾ ಇದೆ, ಯಾಕೆ ಇವನಿಗೆ ಏನಾದ್ರು ಗಾಯ ಆಗಿಬಿಟ್ರೆ ಬೇಗ ನಿಲ್ತಾ ಇಲ್ಲ ಅಂತ ಮತ್ತೆ ಅನುಮಾನ ಪಟ್ಟು ಆಸ್ಪತ್ರೆಗೆ ಓಡುವ ಪರಿಸ್ಥಿತಿ ಆಗ್ತದೆ. ಎಷ್ಟೋ ಜನರಿಗೆ, ನನ್ನನ್ನು ಸೇರಿಸ್ಕೊಂಡು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಈ ಮಾಹಿತಿ ಹೆಚ್ಚು ಜನರಿಗೆ ತಲುಪೋದು ತುಂಬ ಮುಖ್ಯ. ಯಾಕೆ ಅಂತಂದರೆ ರಕ್ತಸ್ರಾವ ಆಗ್ತದೆ, ಅದು ಚರ್ಮದ ಕೆಳಗೆ ಇರ್ಬೋದು, ಮಾಂಸಖಂಡಗಳಲ್ಲಿ ಇರ್ಬೋದು, ಅಥವಾ ಗಂಟುಗಳು, ಜಾಯಿಂಟ್ಸ್, ಆ ಗಂಟುಗಳಲ್ಲಿ ಈ ರಕ್ತಸ್ರಾವ ಆಗೋದ್ರಿಂದ ಆ ರಕ್ತ ಅಲ್ಲೇ ನಿಂತು ಅದು ಅಲ್ಲೇ ಗಟ್ಟಿ ಆಗೋದ್ರಿಂದ ಹೆಚ್ಚು ಜಾಗ ಇರೋದಿಲ್ಲ. ಈ ಗಂಟುಗಳಲ್ಲೆಲ್ಲ ಹೆಚ್ಚು ಜಾಗ ಇರೋದಿಲ್ಲ.
ಅಲ್ಲಿ ಏನಾದ್ರು ರಕ್ತ ಸೇರಿಸ್ಕೊಂಡ್ಬಿಡ್ತು ಅಂದರೆ ಅದು ಗಟ್ಟಿಯಾಗಿ ಅಲ್ಲಿಯ ಜಾಯಿಂಟ್ ಮೂವ್ಮೆಂಟ್, ಆ ಗಂಟಿನ ಚಲನೆಗೆ ಅಡ್ಡಿಪಡಿಸುತ್ತೆ. ಆಮೇಲೆ ಅಲ್ಲಿಯ ನರವಾಹಕಗಳಿಗೆ ಒತ್ತುದ್ರಿಂದ ತುಂಬ ನೋವಾಗ್ತದೆ. ಅಲ್ಲೇ ಅದು ಒಣಗಿ ಹೋಗಿ ಮತ್ತೆ ಗಟ್ಟಿ ಆಗೋದ್ರಿಂದ ಅವರಿಗೆ ಜಾಯಿಂಟ್ ಡಿಫಾರ್ಮಿಟಿ ಅಂದರೆ ನಡಿಲಿಕ್ಕೆ ಕಷ್ಟ ಆಗ್ತದೆ, ಕಾಲು ಸೊಟ್ಟಾಗ್ತದೆ, ಗಟ್ಟಿಯಾಗಿ ನಡಿಲಿಕ್ಕೆ ಆಗೋದಿಲ್ಲ. ಈ ರೀತಿಯ ಪೆಟ್ಟುಗಳಾಗ್ತದೆ. ಇನ್ನೂ ಕೆಲವೊಂದು ಸರಿ ಹೊರಗೆ ಅಟ್ಲೀಸ್ಟ್ ಕಟ್ಟಾಗಿ ಹೊರಗೆ ರಕ್ತ ಬರ್ತದೆ, ನಮಗೆ ಕಣ್ಣಿಗೆ ಕಾಣ್ತದೆ, ಬ್ಲೀಡಿಂಗ್ ನಿಲ್ತಾ ಇಲ್ಲ. ಒಳಗೆ ಮಾಂಸಖಂಡಗಳಲ್ಲೋ ಅಥವಾ ಮಿದುಳಲ್ಲೋ ಅಥವಾ ಅನ್ನನಾಳದಲ್ಲೋ ಬ್ಲೀಡಿಂಗ್ ಆದಾಗ ನಮಗೆ ಗೊತ್ತೇ ಆಗೋದಿಲ್ಲ. ಕೆಲವೊಂದು ಸರಿ ಮೋಷನಲ್ಲಿ ಕಂಡು ಬರ್ಬೋದು ಅಥವಾ ಸೀನಿದಾಗ ಕಫದಲ್ಲಿ ಕಂಡು ಬರ್ಬೋದು. ಈ ರೀತಿಯಾಗಿ ಕಂಡು ಬಂದಾಗ ಮಾತ್ರ ಗೊತ್ತಾಗ್ತದೆ. ವಿಶೇಷವಾಗಿ ಏನಾದ್ರು ಆ ಮಿದುಳಿನಲ್ಲಿ ಆ ಥರದ್ದೆಲ್ಲ ರಕ್ತ ಸ್ರಾವ ಆಗಿಬಿಟ್ರೆ ಗೊತ್ತೇ ಆಗೋದಿಲ್ಲ. ಅವರು ಖಾಲಿ ಒಂದು ಏನೋ ತಲೆನೋವು ಅಂತ ಹೇಳ್ಬೋದು ಅಥವಾ ಫಿಟ್ಸ್ ಥರದ ರೀತಿಯಲ್ಲಿ ಅದನ್ನು ತೋರಿಸ್ಕೊಳ್ಬೋದು. ಅಥವಾ ಇದನ್ನೆಲ್ಲ ಬೇಗ ಗುರುಸದೇ ಇದ್ದರೆ ಅದು ಜೀವಕ್ಕೆ ಅಪಾಯ ಕೂಡ ತಂದು ಒಡ್ಡಬಹುದು. ಸೊ ಇದು ನಾನು ಇಷ್ಟೊತ್ತು ನಿಮಗೆ ಹೇಳಿದಂತಹ ವಿಚಾರ. ಹೇಗೆ ರಕ್ತ ಆದ ತಕ್ಷಣ ಅದು ರಕ್ತ ಬ್ಲೀಡಿಂಗ್ ಆಗಲಿಕ್ಕೆ ಶುರುವಾಗ್ತದೆ. ಬ್ಲೀಡಿಂಗ್ ಆಗುವಾಗ ಅಲ್ಲಿಗೆ ಬಂದು ಈ ಫ್ಯಾಕ್ಟರ್ಸ್ ಎಲ್ಲ ಸಹಾಯ ಮಾಡಿ ಆ ಪ್ಲೇಟ್ಲೆಟ್ಗಳನ್ನು ಒಂದು ಬಂಡೆ ರೀತಿಯಲ್ಲಿ ಫೈಬ್ರಿನಿನ ಸಹಾಯದಿಂದ ಬ್ಲೀಡಿಂಗ್ ಆಗೋದನ್ನು ನಿಲ್ಲಿಸುತ್ತೆ ಅಂತ. ಸೊ ಒಂದು ಆ ಹಂಸಲೇಖ ಅವರು ತುಂಬ ಆಲೋಚನೆ ಮಾಡಿ ತಾಯಂದ್ರಿಗೆ ಧೈರ್ಯ ಹೇಳಲಿಕ್ಕೆ ಆರಂಭ ಮಾಡಿದ್ದು ಯಾಕೆ ಅಂತಂದರೆ, ಮೊದಲು ಈ ಮಕ್ಕಳಲ್ಲಿ ಬೆಳವಣಿಗೆ ಆಗುವಾಗ, ಮಕ್ಕಳ ಹೆರಿಗೆ ಆದ ನಂತರ ಮಕ್ಕಳಿಗೇನಾದ್ರು ತೊಂದರೆ ಆದರೆ ಮೊದಲು ದೂಷಣೆ ಮಾಡೋದು ತಾಯಂದಿರನ್ನ. ನೀನು ಗರ್ಭಿಣಿ ಇದ್ದಾಗ ಆರೈಕೆ ಚೆನ್ನಾಗಿ ಮಾಡಲಿಲ್ಲ, ನೀನು ಉಪ್ಪು ತಿಂದಿದ್ದು ಜಾಸ್ತಿ ಆಯಿತು, ನೀನು ಹುಳಿ ತಿಂದಿದ್ದು ಜಾಸ್ತಿ ಆಯಿತು, ನೀನು ಪತ್ತೆ ಮಾಡಲಿಲ್ಲ. ಮಗು ಒಂದು ಎಡವಿ ಬಿದ್ದರೂ ಕೂಡ ತಾಯಂದಿರನ್ನ ದೂರುವಂತಹ ಒಂದು ಪರಿಸ್ಥಿತಿ ಇರುತ್ತೆ. ಅಫ್ಕೋರ್ಸ್ ಈಗ ಬದಲಾವಣೆ ಆಗಿದೆ. ಈಗ ಕಾಯಿಲೆಯ ಸ್ವರೂಪವನ್ನು ತಿಳಿಸಿದರೆ ಎಲ್ರಿಗೂ ಅರ್ಥ ಆಗ್ತದೆ. ಆದರೆ ಕೆಲವು ವರ್ಷಗಳ ಹಿಂದೆ ಇಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲದಾಗ ಆ ತಾಯಂದರಿಗೆ ಗರ್ಭ ಧರಿಸೋದು ತಾಯಿ, ಮಗುವಿಗೆ ಜನ್ಮ ನೀಡೋದು ತಾಯಿ ಆಗಿರೋದ್ರಿಂದ ಅಯ್ಯೋ ನನ್ನಿಂದ ತೊಂದರೆ ಮಗುಗೆ ಬಂತ ಅನ್ನುವ ಅಪರಾಧಿ ಭಾವನೆ ಹೆಚ್ಚು ಕಾಡ್ತಾ ಇತ್ತು. ತಾಯಂದ್ರಿಗೂ ಕೂಡ ನಾನು ಹೇಳೋದೇನೆಂದರೆ, ನೀವಿನ್ನು ಈ ಅಪರಾಧ ಭಾವನೆಯಿಂದ ಮುಕ್ತರಾಗಬೇಕು. ಇದರಲ್ಲಿ ಯಾರೂ ಬೇಕಂತ ಮಾಡುವಂಥದ್ದು ಏನೂ ಇಲ್ಲ. ನೀವು ಸಾಧ್ಯವಾದಷ್ಟು ನಿಮ್ಮ ಮಗುವಿಗೆ ಸಹಾಯ ಮಾಡ್ತಾ ಇದ್ದೀರಿ, ಈ ಕಾಯಿಲೆ ಬಗ್ಗೆ ಮಾಹಿತಿ ಪಡ್ಕೊಂಡು ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದೀರಿ. ಹಾಗಾಗಿ ಇದರಲ್ಲಿ ನಿಮ್ಮ ತಪ್ಪು ಏನಿಲ್ಲ. ಕೆಲವೊಂದು ಜವಾಬ್ದಾರಿಗಳಿದೆ, ತಾಯಂದ್ರಿಗೆ ತಂದೆಯಂದ್ರಿಗೆ ಕೆಲವೊಂದು ಜವಾಬ್ದಾರಿಗಳಿದೆ. ಆ ಜವಾಬ್ದಾರಿಗಳ ಬಗ್ಗೆ ನಾನು ಮಾತಾಡ್ತೇನೆ. ಆದರೆ ಮೊದಲ ಹೆಜ್ಜೆ ನೀವು ಇದರಲ್ಲಿ ಆ ತಪ್ಪಿತಸ್ಥ ಭಾವನೆಯಿಂದ ಅಯ್ಯೋ ನಾವು ಇನ್ನೂ ಬೇಗ ತಿಳ್ಕೊಳ್ಬೇಕಿತ್ತ, ಇನ್ನೂ ಬೇಗ ಚಿಕಿತ್ಸೆ ಕೊಡಬೇಕಿತ್ತ, ಇಂತಹ ನೋವುಗಳಲ್ಲಿ ಹೆಚ್ಚು ದಿನ ಕಳಿಬೇಡಿ. ಯಾಕೆಂದರೆ ಎಷ್ಟೋ ಜನ ವಿದ್ಯಾವಂತರಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ, ಎಷ್ಟೋ ಜನ ವೈದ್ಯರಿಗೆ ಈ ವಿಚಾರಗಳು ಗೊತ್ತಿಲ್ಲ. ಈ ಕಾಯಿಲೆ ಅಂದ್ರೇನು, ಈ ಚಿಕಿತ್ಸೆ ಎಲ್ಲಿ ಕೊಡಿಸ್ಬೇಕು, ಎಲ್ಲಿ ಸಿಗ್ತದೆ ಅಂತ. ಹಾಗಿದ್ದಾಗ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇರೋದರಿಂದ ಮಗುವಿಗೆ ಏನಾದರೂ ಚಿಕಿತ್ಸೆ ಕೊಡಲು ತಡ ಆಗಿದ್ದರೆ ಅದ್ರ ಬಗ್ಗೆ ಚಿಂತೆ ಬೇಡ. ಇನ್ನು ಮುಂದೆ ನಮಗೆ ಈ ಹಿಮೋಫಿಲಿಯಾ ಸೊಸೈಟಿ ಕೆಲಸ ಮಾಡ್ತಾ ಇದೆ. ಇಲ್ಲಿ ಇಷ್ಟೊಂದು ಜನ ವೈದ್ಯರುಗಳು ಮತ್ತು ಇದರ ಕೋಆರ್ಡಿನೇಟರ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಈಗಾದರೂ ಗೊತ್ತಾಯ್ತಲ್ಲ, ಈ ಮಾಹಿತಿಯನ್ನು ನಾನು ಒಂದು ವೇಳೆ ಇನ್ನೂ ಯಾರಿಗೂ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇದ್ದರೆ ಅವರಿಗೆಲ್ಲ ನಾನು ತಲುಪಿಸ್ತೇನೆ. ಈ ಮಾಹಿತಿ ಬಗ್ಗೆ ನಾನು ಇನ್ನಷ್ಟು ರಾಯಭಾರಿಯಾಗಿ ಕೆಲಸ ಮಾಡ್ತೇನೆ. ಯಾಕೆ ನೀವೆಲ್ಲರೂ ಇವತ್ತು ಸೇರಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅಂತಂದರೆ, ನಿಮಗೆ ಅನಿಸ್ಬೋದು ನಮಗೆ ತೊಂದರೆ ಆದ ತಕ್ಷಣ ನಾವು ಹೋಗಿ ಚಿಕಿತ್ಸೆ ತಕ್ಕೊಳ್ತಾ ಇದ್ವಿ, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಹೋಗಿ ಆ್ಯಂಟಿ ಹಿಮೋಫಿಲಿಯಾ ಫ್ಯಾಕ್ಟರ್ ಇಂಜೆಕ್ಷನ್ಸ್ ನಮಗೆ ಕೊಡ್ತಾ ಇದ್ರು, ತಕ್ಕೊಂಡು ಬರ್ತಾ ಇದ್ವಿ. ಮತ್ತೆ ಈ ಕಾರ್ಯಕ್ರಮ ಯಾಕೆ? ಈ ಕಾರ್ಯಕ್ರಮ ಯಾಕೆ ಅಂದರೆ, ಕೇವಲ ಚಿಕಿತ್ಸೆ ತೆಗೆದುಕೊಳ್ಳೋದು ಮಾತ್ರ ಅಲ್ಲ, ನೀವು ಈ ಕಾಯಿಲೆಗೆ ರಾಯಭಾರಿಗಳಾಗಬೇಕು. ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬೇಕಾದಂಥ ಮಾಹಿತಿಯನ್ನು ಕೇಳಲಿಕ್ಕೋಸ್ಕರ ಡಾಕ್ಟರ್ ಸುರೇಶ್ ಹನಗವಡಿ ಅವರಿಗೆ ಫೋನ್ ಮಾಡಿದ್ದೆ. ಅವರಿಗೆ ಇದರ ಬಗ್ಗೆ ಎಷ್ಟು ಮಾಹಿತಿ ಇದೆ ಅಂತಂದರೆ, ಇಡೀ ಒಂದು ನಮ್ಮ ರಾಜ್ಯಕ್ಕೆ ಅವರೊಂದು ಹೆಮ್ಮೆ. ಡೆಕ್ಕನ್ ಹೆರಾಲ್ಡ್ ಪತ್ರಿಕೆ ಅವರನ್ನು ಚೇಂಜ್ ಮೇಕರ್ ಅಂಥೇಳಿ ಗುರುತಿಸಿದೆ. ಅವರು ಸ್ವತಃ ಒಬ್ಬ ಹಿಮೋಫಿಲಿಯಾ ಬಾಧಿತರು. ಅವರಿಗೆ ಚಿಕ್ಕಂದಿನಲ್ಲಿ ಈ ಹಿಮೋಫಿಲಿಯಾ ಕಾಯಿಲೆ ಬಂದು ಅವರು ಕೂಡ ಈ ಹಿಮೋಫಿಲಿಯಾ ನಾವೆಲ್ಲರೂ ಏನು ತೊಂದರೆಗಳು ಅನುಭವಿಸ್ತಾ ಇದ್ದೇವೆ ಆ ರೀತಿಯ ತೊಂದರೆಗಳಿಂದ ಅವರು ಬಾಧಿತರು. ಆದರೆ ಅವರ ಮಾವನಿಗೆ ಈ ಕಾಯಿಲೆ ಇತ್ತು. ಅವರ ಮಾವ ಅವರಿಗೆ ಧೈರ್ಯ ಕೊಟ್ಟರು. ಏನಂದರೆ, ನೀನು ಈ ಹಿಮೋಫಿಲಿಯಾ ಕಾಯಿಲೆ ನಮಗೆ ಏನೂ ತೊಂದರೆ ಮಾಡೋದಿಲ್ಲ,
ಅದರ ಬಗ್ಗೆ ಮಾಹಿತಿ ತಿಳ್ಕೊಂಡು ಚಿಕಿತ್ಸೆ ತೆಗೆದುಕೊಂಡ್ರೆ ನಮ್ಮ ಯಾವುದೇ ಸಾಧನೆ ಮಾಡಲಿಕ್ಕೆ ಅದು ಅಡ್ಡಿ ಬರೋದಿಲ್ಲ ಅಂತ ನೀನು ತೋರಿಸ್ಕೊಡ್ಬೇಕು ಎಲ್ಲರಿಗೂ. ಸಾಧ್ಯವಾದರೆ ಇದಕ್ಕೆ ಚಿಕಿತ್ಸೆಯನ್ನು ಇನ್ನಷ್ಟು ವ್ಯವಸ್ಥಿತವಾಗಿ ಕೊಡಿಸುವಂತಹ ಒಂದು ಸಂಶೋಧನಾ ಕೇಂದ್ರವನ್ನು ನೀನು ಪ್ರಾರಂಭಿಸಬೇಕು ಅಂಥೇಳಿ ಅವರ ಮಾವ ಅವರಿಗೆ ಪ್ರೋತ್ಸಾಹ ನೀಡಿದ್ರಿಂದ, ಅವರ ತಾಯಿಯ ಸಹಕಾರದಿಂದ ಅವರು ಓದಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿ MBBS ಅನ್ನು ಮಾಡಿ MD ಪೆಥಾಲಜಿಯನ್ನು ಮಾಡಿ ಈಗ ನೂರಾರು ಈಮೋಫೀಲಿಯಾ ರೋಗಿಗಳಿಗೆ ಆಶಾಕಿರಣ ಆಗಿದ್ದಾರೆ. ಈ ಎಕ್ಸಾಂಪಲ್ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಕಾಯಿಲೆ ಇರೋದ್ರಿಂದ ಅದರ ತೊಂದರೆಗಳು ಸಾಧಕ ಬಾಧಕಗಳು ಅವರಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಅವರು ನಿಮಗೆಲ್ಲರಿಗೂ ಒಂದು ಮಾದರಿಯಾಗಬಲ್ಲರು. ಅವರು ನಿಮ್ಮ ತೊಂದರೆಗಳನ್ನು ಅರ್ಥ ಮಾಡ್ಕೊಳ್ಳಬಲ್ಲರು ಅಲ್ವಾ. ನಾವು ಯಾರಿಗಾದರೂ ಮೋಟಿವೇಶನ್ ಹೇಳಕ್ಕೆ ಹೋದರೆ ನೀನು ಧೈರ್ಯ ಮಾಡು, ಸಾಧನೆ ಮಾಡು, ಏನು ಬೇಕಿದ್ರೆ ಮಾಡ್ಬೋದು ಅಂದಾಗ ನನಗೆ ಯಾರು ಕೇಳ್ಬೋದು, ನಿಂಗೇನು ಗೊತ್ತಾಗುತ್ತೆ ನನ್ನ ಕಷ್ಟ ಅಂತ ಅಲ್ವಾ. ಆದರೆ ನಿಮ್ಮ ಎದುರಲ್ಲಿ ಈ ರೀತಿ ಸಾಧನೆ ಮಾಡಿ ತೋರಿಸಿದಂತಹ ವ್ಯಕ್ತಿಗಳ ಜೊತೆಗೆ ನೀವು ಸಂಪರ್ಕ ಇಟ್ಕೋಬೇಕು, ಅವರ ಜೊತೆಗೆ ಸಂಪರ್ಕ ಇಟ್ಕೊಳ್ಬೇಕು. ಅವರು ಈ ಸಮಸ್ಯೆಗಳು ನಿಮಗೆ ಸ್ನೇಹಿತರ ಜೊತೆಗೆ ತೊಂದರೆ ಆಗ್ತದೆ, ಶಿಕ್ಷಕರ ಜೊತೆಗೆ ತೊಂದರೆ ಆಗುತ್ತೆ, ಆಟ ಆಡ್ಲಿಕ್ಕೆ ಹೋದಾಗ ಕ್ರೀಡೆಯಲ್ಲಿ ತೊಂದರೆ ಆಗ್ತದೆ, ಅಥವಾ ಕೆಲವೊಂದು ಸರಿ ನಿರಾಸಕ್ತಿ ಮೂಡುತ್ತದೆ, ಏನೋ ಭಯ ಮೂಡುತ್ತದೆ, ಭವಿಷ್ಯದ ಬಗ್ಗೆ ಆತಂಕ ಮೂಡುತ್ತದೆ ಅಂದಾಗ ಅಂಥವ್ರ ಜೊತೆಗೆ ಸಂಪರ್ಕದಲ್ಲಿದ್ದು ನನಗೆ ಈ ರೀತಿ ಆಲೋಚನೆಗಳು ಬರ್ತಾ ಇದೆ, ನಾವು ಏನು ಮಾಡಬಹುದು, ನನಗೆ ಸಹಾಯ ಮಾಡಿ, ನನಗೆ ಧೈರ್ಯ ನೀಡಿ ಅಂತ ಅವರ ನಿರಂತರ ಸಂಪರ್ಕದಲ್ಲಿ ನಾವೆಲ್ಲ ಇರಬಹುದು.